ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾ ಹೋಗಿದ್ದೆ ಎಕ್ಸೈಸ್ ಆಫೀಸಿಗೆ. ಅಲ್ಲೇ ಮೊದಲು ನಮ್ಮ ಪಪ್ಪ ವರ್ಕ್ ಮಾಡ್ತಿದ್ರೆ, ಈಗ ರಿಟೈರ್ಡ್ ಆಗಿದ್ದಾರೆ. ಅಲ್ಲೇ ಗಣಪತಿ ಮುಂದೆ ರಂಗೋಲಿ ಹಾಕಕ್ಕೆ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ರಂಗೋಲಿ ಕಂಪ್ಲೀಟ್ ಮಾಡಿ ಸ್ವಲ್ಪತ್ತಿಗನ ಗಣೇಶ ಬಂದ, ಆಮೇಲೆ ಸ್ಥಾಪನೆ ಮಾಡಿದ್ರು. ಜೈ ಗಣಪತಿ ಮಪ್ಪು. ಸೊ ಎಕ್ಸೈಸ್ ಆಫೀಸ್ ಹಿಂದೆ ಕ್ವಾರ್ಟರ್ಸ್ ಇದ್ವು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನ ನಾವಲ್ಲೇ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಭಾಳ ವರ್ಷಕ್ಕೆ ಚಾನ್ಸ್ ಸಿಕ್ಕಿತ್ತಂತ ಹೇಳಿ ಆಫ್ಟರ್ 15 ಇಯರ್ಸ್ ನಾವು ಸಣ್ಣ ಮಕ್ಕಳ ಜೊತೆ ಸೇರಿ ಗಣಪತಿ ತರಕಂತೇಳಿ ಹೋದ್ವಿ. ಅದು ಗಣಪತಿ ಹೊಸೂರು ಸ್ಟಾಪಿಗೆ ಅಲ್ಲಿ ಕೆನರಾ ಹೋಟೆಲ್ ಅಪೋಸಿಟ್ ಒಂದು ರೋಡ್ ಹೋಗ್ತೈತಿ, ಅಲ್ಲೇ ಗಣಪತಿ ತೊಗೊತಾರೆ. ಎವ್ರಿ ಇಯರ್ ಕ್ವಾರ್ಟರ್ಸ್ ಗಣಪತಿ ಅಲ್ಲೇ ತೊಗೊಂಬರ್ತಾರೆ. ಭಾಳ ಅಂದ್ರೆ ಭಾಳ ಗದ್ಲಿತ್ತು. ಒನ್ ವೇ ಮಾಡಿಬಿಟ್ಟಿದ್ರೆ ಗಾಡಿ ಹೋಗಾಕ. ಬಟ್ ಅಲ್ಲೇ ಹೋದಂಗೆ ಎಷ್ಟೋ ಕೊಂಡ ಗಣಪತಿ ನೋಡಿದ್ವಿ ನಾವು. ಎಲ್ಲ ಗಣಪತಿ ಟೋಟಲ್ ಅವತ್ತು 21 ನೋಡ್ಬೇಕಂತಾರೆ. ಬಟ್ ಆಲ್ಮೋಸ್ಟ್ ನಮಗೆ ನೋಡಕ್ಕೆ ಸಿಕ್ತ. ಅದ ಒಂದು ಖುಷಿ. ಸಣ್ಣ ಮಕ್ಕಳ ಜೊತೆ ಹೋಗಿದ್ವಿ, ಭಾಳ ಖುಷಿ ಆಯ್ತು. ಇಲ್ಲೇ ಐತೆ ನೋಡ್ರಿ ನಮ್ಮ ಕ್ವಾರ್ಟರ್ಸ್ ಗಣಪತಿ. ನಮ್ಮೆಲ್ಲ ಕ್ವಾರ್ಟರ್ಸ್ ಅನ್ನಾಗ ಸೇರಿ ಗಣಪತಿ ಥರ ಆಗಿತ್ತು. ಅಣ್ಣ ಪೋಸ್ ಕೊಡತ್ತಾನೆ. ಅದಾದಮೇಲೆ ಕ್ವಾರ್ಟರ್ಸಿಗೆ ಬಂದ್ವಿ. ಎಲ್ಲರೂ ಸೇರಿ ರಂಗೋಲಿ ಹಾಕಿದ್ವಿ, ಗಣಪನ ಸ್ವಾಗತ ಮಾಡಿದ್ವಿ. ಇದ ನೋಡಿ ನಮ್ಮ ಕ್ವಾರ್ಟರ್ಸ್ ಗಣಪತಿ ಸ್ಥಾಪನೆ ಎಲ್ಲ ಆಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ನವನಗರ್ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲೇ ಮತ್ತೆ ಒಂದು 4-5 ಗಣಪತಿ ನೋಡಿದೆ. ಈ ಗಣಪತಿ ಅಂತೂ ಮಸ್ತಿತ್ತು. ಆಮೇಲೆ ಏರಿಯಾ ಗಣಪತಿ ನೋಡಿದೆ, ಅದು ಮಸ್ತ್ ದೊಡ್ಡದಿತ್ತು. ಅದಾದಮೇಲೆ ನಮ್ಮ ಅಕ್ಕ ಮನೆಗೆ ಹೋದೆ. ಅಲ್ಲೇ ನಮ್ಮ ಬಾಬು ಕಣ್ಣು ಮುಚ್ಚಿಸ್ಕೊಂಡು ನನಗೆ ಕರ್ಕೊಂಡು ಹೊಟ್ಟಿದ್ದ ಅವ್ರ ಮನೆ ಗಣಪತಿ ತೋರ್ಸಕ್ಕೆ. ಸೊ ಗಣೇಶ ಚತುರ್ಥಿ ದಿನ ಫುಲ್ ಬಿಸಿ ಡೇ ಇತ್ತು, ಬಟ್ ಎಂಜಾಯ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.